ಸೊ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಾಗ ಅನ್ಸುತ್ತಾ ಯಾವತ್ತಾದ್ರೂ ಹೆಂಗಪ್ಪ ಅಷ್ಟೊಂದ್ ಜನ ಡಿಫ್ರೆಂಟ್ ಮೈಂಡ್ ಸೆಟ್ ಪೀಪಲ್ ಬರ್ತಾರೆ, ಅವ್ರಗಳ ಜೊತೆ ನಾನು ಎಲ್ಲಾನು ಅಡ್ಜಸ್ಟ್ ಆಗ್ಬೇಕು. ಅದು ಒಂದ್ ಕಡೆಯಿಂದ ನೋಡೋದಾದ್ರೆ 90 ದಿನಗಳ ಜರ್ನಿ, ಅದು ಇಟ್ಸ್ ನಾಟ್ ಈಸಿ. ಸೊ ಯಾಕಂತಂದ್ರೆ ಇನ್ನೊಂದ್ 10 ದಿನ ಇದ್ರೆ ಸೆಂಚುರಿ ಬಾರಿಸ್ತಿದ್ರೆ. ಸೊ ಅನ್ಸಿತ್ತ ಯಾವತ್ತಾರ ಹೆಂಗೆ ಇವ್ರ ಜೊತೆ ನಾನು ಅಡ್ಜಸ್ಟ್ ಆಗ್ತೀನಿ ಅಂತ? ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅಂದಿದ ತಕ್ಷಣ ಒಂದು ಭಯ ಹುಟ್ಕೊಳ್ಳುತ್ತೆ. ಬಿಕಾಸ್ ಘಟಾನುಘಟಿಗಳಾಗಿ ಕಂಟೆಸ್ಟೆಂಟ್ಸ್ ನ ಅವ್ರು ಸೆಲೆಕ್ಟ್ ಮಾಡಿರ್ತಾರೆ ಬಿಗ್ ಬಾಸ್ ತಂಡ. ಅಂಡ್ ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಅಲ್ಲಿ ಅವ್ರ ಮಧ್ಯೆ ಇರೋದಂತೂ ಇಟ್ಸ್ ನಾಟ್ ಈಸಿ. ಬಿಕಾಸ್ ನನ್ನ ಮನೇಲಿ ನಾನು ಮತ್ತೆ ಸಿಂಬಾ ಇರೋದು. ಸೊ ಅಲ್ಲಿ ನನ್ಗೆ ಫ್ಯಾಮಿಲಿ ಹೆಂಗ್ ಹೇಳೋದು, ಒಂದು ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಫ್ಯಾಮಿಲಿಗೂ ದೂರವಾದ ಒಂದು ಕಾನ್ಸೆಪ್ಟ್ ಬಿಗ್ ಬಾಸ್. ಬಟ್ ಅಷ್ಟು ಜನ ಇರ್ತಾರೆ, 17 ಜನದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಭಯ ಅಂತೂ ಇತ್ತು. ಎಸ್, ಒಂಥರ ಬೇರೆನೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈ ಒಂದು ಸೀಸನ್ 11 ಅಂತಾನೆ ಗೊತ್ತಿತ್ತು ನನ್ಗೆ. ಬಟ್ ಭಯ ಖಂಡಿತವಾಗ್ಲೂ ಇತ್ತು. ಆ ಭಯ ಇಸ್ ಗುಡ್ ಆಕ್ಚುಲಿ. ಭಯ ಒಂದ್ ಸ್ವಲ್ಪ ಇಟ್ಕೊಂಡೆ ಹೋಗ್ಬೇಕು. ಬಟ್ ನಾನು ಹೋಗಾದ್ಮೇಲೆ ಎಲ್ಲೋ ಒಂದ್ ಕಡೆ ನನ್ಗೆ ಅನ್ಸಿಲ್ಲ ನನ್ಗೆ ಏನ್ ಇರಕ್ಕಾಗಲ್ಲ, ಮಾಡಕ್ಕಾಗಲ್ಲ, ಯಾವತ್ತೂ ಅನ್ಸಿಲ್ಲ ನನ್ಗೆ. ತುಂಬಾ ಮಜಾ ಮಾಡ್ಕೊಂಡು ಒಂದ್ ಒಳ್ಳೆತನದಲ್ಲಿ ಜೀವಿಸಿದೀನಿ ಆ ಮನೇಲಿ. ಮಜಾ ಅಂತ ಹೇಳ್ತಿದ್ರಿ, ಬಿಗ್ ಬಾಸ್ ಅಲ್ಲಿ ಯಾವ ಒಂದು ಮೂಮೆಂಟ್ ನ ತುಂಬಾ ಎಂಜಾಯ್ ಮಾಡಿದ್ರು ಐಶ್ವರ್ಯ ಅವರು ಅಂತ? ತುಂಬಾ ಮೂಮೆಂಟ್ಸ್ ಇದೆ. 3 ತಿಂಗಳಾಗಿದೆ. ಆ 91 ಡೇಸ್ ಆಗಿದೆ ಆಕ್ಚುಲಿ, ಟು ಬಿ ಸ್ಪೆಸಿಫಿಕ್. ಬಟ್ ಆ 91 ಡೇಸ್ ಅಲ್ಲಿ ಪ್ರತಿ ಕ್ಷಣನೂ ಎಂಜಾಯ್ಮೆಂಟ್ ಇರುತ್ತೆ. ಈಗ ಬೆಳಗ್ಗೆ ಒಂದು ನಗ್ತಾ ಇರ್ತೀವಿ, ಬಟ್ ಅದೇ ದಿನ ಸಾಯಂಕಾಲ ಅಳ್ತಾ ಇರ್ತೀವಿ. ಏನೋ ಒಂದು ನಾಮಿನೇಷನ್ ಆಗಿರುತ್ತೆ, ಅಥವಾ ಯಾರೋ ಏನೋ ಅಂದ್ಬಿಟ್ಟಿರ್ತಾರೆ, ಏನೋ ಒಂದು ಪ್ರಕ್ರಿಯೆ ನಡೆದಿರುತ್ತೆ, ಮನ್ಸಿಗೆ ನೋವಾಗುತ್ತೆ, ಈ ತರದೊಂದು. ಬಟ್ ನನ್ನ ಫನ್ ಮೂಮೆಂಟ್ಸ್ ಅಂದ್ರೆ ಐ ಥಿಂಕ್ ತುಂಬಾ ಇದೆ ಆಕ್ಚುಲಿ. ಪಕ್ಷದ ಟಾಸ್ಕ್ ಅಂತ ಆಗುತ್ತೆ, ರಾಜಕೀಯ ಪಕ್ಷವಾಗಿ ನಾವು ವಿಂಗಡಣೆಗೊಳ್ತೀವಿ. ಅವಾಗ ನಾನು ಡುವೆಲ್ ಕ್ಯಾಪ್ಟನ್ಸಿ ಆಗಿರ್ತೀವಿ, ನಾನು ಮತ್ತೆ ತ್ರಿವಿಕ್ರಮ್ ಅವರು. ಐ ಥಿಂಕ್ ಅದು ನನ್ಗೆ ತುಂಬಾ ಮೆಮೊರೇಬಲ್. ಅಂಡ್ ಇನ್ನೊಂದೇನಂದ್ರೆ, ರೀಸೆಂಟ್ ಆಗಿ ಒಂದು ಟ್ರೋಲ್ ಆಗ್ತಾರೆ ಚೈತ್ರ ಅವರು. ಮೋಕ್ಷಿತಾ ಅವರು ಅವ್ರ ಕಾಲ್ ಇಟ್ಕೊಂಡು ಚೈತ್ರ ಅವರು ಬೌನ್ಸ್ ಆಗ್ತಾ ಇರ್ತಾರೆ ಬಾಲ್ ಮೇಲೆ, ಅದು ಗ್ರೋಸರಿ ಟಾಸ್ಕ್ ಅಲ್ಲಿ. ಅದನ್ನ ನೋಡಿ ನಾನು ಬೆಂಚ್ ಮೇಲಿಂದ ಬಿದ್ದೆಲ್ಲ ನಗ್ತಾ ಇರ್ತೀನಿ. ಸೊ ಐ ಥಿಂಕ್ ದಟ್ ವಾಸ್ ಆಲ್ಸೋ ವೆರಿ ಫನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.